Hi everyone, this is Anusha and welcome to my ಚಾನಲ್. ಎಸ್, ಸರ್ಪ್ರೈಸಿಂಗ್ಲಿ ಮಂಡ್ಯದಲ್ಲಿದ್ದೀನಿ. ನಿನ್ನೆ ಬಂದೆ, ಇಮಿಡಿಯೇಟ್ ಸ್ವಲ್ಪ ಏನೋ ಎಮರ್ಜೆನ್ಸಿ ಇತ್ತು ಅಂತ ಮಂಡ್ಯಕ್ಕೆ ಬಂದೆ. ಆ್ಯಂಡ್ ಇವಾಗ ಶರದಿ ಮನೆಗೆ ಬಂದಿದ್ದೀನಿ, ನಮ್ಮ ಅಕ್ಕ ಮನೆಗೆ. ಯಾಕೆ ಅಂದರೆ ಶರದಿ ಹತ್ರ ಟ್ರೈಪೋಡ್ ಇದೆ ಆ್ಯಂಡ್ ನನಗೆ ಎಮರ್ಜೆನ್ಸಿ ಒಂದು ವಿಡಿಯೋ ಫಿಲ್ಮ್ ಮಾಡಬೇಕಿತ್ತು, ಅಂದರೆ ಸ್ಪಾನ್ಸರ್ಡ್ ಪಾರ್ಟ್ನರ್ಶಿಪ್ ವಿಡಿಯೋ, ಜಸ್ಟ್ ಶಾರ್ಟ್ಸ್ಗೆ. ಸೊ ಅದಕ್ಕೇ ಇಮಿಡಿಯೇಟಾಗಿ ನನ್ನ ಹೊಸ ಟಾಪ್ ಇದು. ಸೊ ಈಗ ಉದ್ಘಾಟನೆ ಮಾಡಿ, ಈಗ ಟ್ಯಾಗ್ ರಿಮೂವ್ ಮಾಡಿದ್ಲು ಎಲ್ಲೋ ಶರದಿ. ಸೊ ಈಗ ಉದ್ಘಾಟನೆ ಮಾಡಿ ಈಗ ಹಾಕ್ಕೊಂಡೆ. ಆ್ಯಕ್ಚುಲಿ ಇದು ಅಥವಾ ಇನ್ನೊಂದು ಡ್ರೆಸ್ಸು ಪ್ರೀತಮ್ ಬರ್ತ್ಡೇಗೆ ಹಾಕೋಬೇಕಂತ ಅಂದ್ಕೊಂಡಿರೋದು. ಈ ವ್ಲಾಗಲ್ಲಿ ತೋರಿಸ್ಬಿಡ್ತಿದ್ದೀನಿ. ಮೇ ಬಿ ಇದೇ ವ್ಲಾಗಲ್ಲಿ ಪ್ರೀತಮ್ ಬರ್ತ್ಡೇನೂ ಕಂಟಿನ್ಯೂ ಆಗುತ್ತೆ, ಯಾಕಂದರೆ 2 days ಪೋಸ್ಟ್ ಪ್ರೀತಮ್ ಬರ್ತ್ಡೇ. 2 days ಅಲ್ಲ, 3 days ಪೋಸ್ಟ್. ಮಂಡೇ ಅವ್ನ ವಿಂಕಾ ರೋಸ್ ಟ್ಯಾಗ್ ತೋರಿಸ್ತಾ ಇದ್ದಾಳೆ. ಸೊ ಮೇ ಬಿ ಇದೇ ಹಾಕ್ಕೊತೀನಿ ಅಥವಾ ಈ ಡ್ರೆಸ್ ಹಾಕ್ಕೊತೀನಿ. ವಿಂಕಾ ರೋಸ್ದೆ ಇದೂ ಅಷ್ಟೇ ಹೊಸ. ಅದು ಸಾನು ಬರ್ಡೇ. ಇದು ಇನ್ನೂ ಟ್ಯಾಗ್ ಹಾಗೆ ಇದೆ. ಹೌ ಮಚ್ ಡಿಡ್ ಐ ಪೇ, ಲೆಟ್ ಮಿ ಶೋ. ಸಮಥಿಂಗ್ ಅರೌಂಡ್ ದಿಸ್ ಮಚ್. ಸೊ ಇದು ಹೊಸದು. ಇದು ಅಥವಾ ಇನ್ನೂ ಮನೇಲಿ ಇದೆ 2-3 ಹೊಸದು. ಅದು ಯಾವ್ದಾದ್ರು ಒಂದು ಬರ್ಡೇಗೆ ನಾನು ಹಾಕ್ಕೊತೀನಿ. ಆ್ಯಂಡ್ ನಾನು ಈ ಸರಿ ಪ್ರೀತಮ್ ಬರ್ತ್ಡೇಗೆ ಏನೂ ಪ್ಲ್ಯಾನ್ ಮಾಡಿಲ್ಲ. ಆಬ್ವಿಯಸ್ಲಿ ಬ್ಯುಸಿ ಇದ್ದೆ, ಅದು ಇದು ಸ್ವಲ್ಪ ಏನೇನೋ ಇತ್ತು, ಕ್ಲೈಂಟ್ಸ್ ಇದ್ದರು. June 1 ನನಗೆ ಆ ಥರ ಸ್ವಲ್ಪ ಎಲ್ಲ ಬ್ಯುಸಿ ಆಗಿದ್ದ ಕಾರಣ ಅವ್ನ ಬರ್ಡೇಗೆ ನಾನು ಏನೂ ಪ್ಲ್ಯಾನ್ ಮಾಡಿಲ್ಲ. ಅಂದರೆ ಗಿಫ್ಟಿಂಗ್ ಪರ್ಪಸ್ಗೂ ಅಷ್ಟೇ. ಸೊ ಏನೂ ಪ್ಲ್ಯಾನ್ ಮಾಡಿಲ್ಲ. ಇಮಿಡಿಯೇಟಾಗಿ ಹೋಗಿ ಮಾಲಲ್ಲಿ ಏನಾರು ತೊಗೊಳ್ಳೋಣ ಅಂತ ಅಂದರೆ ನನಗೆ ಐಮ್ ಲೈಕ್ ಕನ್ಫ್ಯೂಸ್ಡ್. ಆ್ಯಕ್ಚುಲಿ ನನಗೆ ಒಂದು ಬ್ರ್ಯಾಂಡ್ದು ಶೂಸ್ ಕೊಡಬೇಕಂತ ಇದೆ, ಆಯಿತಾ. ಐ ವಿಲ್ ಶೋ ಯು ಆಲ್. ಒಂದು ಸನ್ಗ್ಲಾಸ್ ಇತ್ತು, ಡೋಲ್ಚೆ ಆ್ಯಂಡ್ ಗಬ್ಬಾನಾದು. ತುಂಬ ದಿನದಿಂದ ಇದೆ ನನ್ನ ಲಿಸ್ಟಲ್ಲಿ. ನನಗೆ ವುಮೆನ್ಸ್ ಕಲೆಕ್ಷನು ಅಷ್ಟೇ ಯಾವ ಲಕ್ಸುರಿ ಬ್ರ್ಯಾಂಡಲ್ಲೂ ಅಷ್ಟೊಂದು ಇಷ್ಟ ಆಗಿಲ್ಲ. ಅದು ನಂಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಐ ವಾಂಟ್ ಟು ಗೆಟ್ ಹಿಮ್ ಅನ್ನೋ ಥರ. ಬಟ್ ಅದು ಯಾವಾಗ ಕೊಡ್ತೀನಿ ನನಗೂ ಗೊತ್ತಿಲ್ಲ. ಸೊ ಇವಾಗಂತೂ ನನಗೊಂಥರ ಮೂಡೇ ಹೋಗ್ಬಿಟ್ಟಿದೆ, ಯಾವಾಗ ಆಗುತ್ತೆ ಅವಾಗ. ಬಿಕಾಸ್ ಎಷ್ಟೊಂದು ಸರಿ ತೊಗೋಬೇಕು ಅಂದ್ಕೊಂಡು ಅದನ್ನು ತೊಗೊಳಕ್ಕಾಗ್ತಿಲ್ಲ. ಆ್ಯಂಡ್ ಇನ್ನೊಂದು ದ ಟ್ರ್ಯಾಂಡ್ ಈಸ್ ಒನಿಸುಕಾ ಟೈಗರ್. ಈ ಬ್ರ್ಯಾಂಡ್ದು ಶೂಸ್ ಕೊಡ್ಬೇಕು ನಾನು ಅಂತ. ಸೊ ನೋಡಿರ್ತೀರ ಅನಿಸುತ್ತೆ. ಇಟ್ಸ್ ಕ್ವೈಟ್ ಪಾಪ್ಯುಲರ್, ಲೈಕ್ ನೈಕ್ ಬ್ರ್ಯಾಂಡ್ ಥರ. ಎಕ್ಸ್ಪೆನ್ಸಿವ್ ಕೂಡ. ಎವ್ರಿ ಶೂಸ್ ಸ್ಟಾರ್ಟ್ಸ್ ಫ್ರಮ್ ಅಬೌಟ್ 12,000. ಸೊ ನನಗೆ ಈ ಥರ ಇಲ್ಲಿ ಲಿಸ್ಟಲ್ಲಿ ಇಟ್ಟಿದ್ದೆ. ಐ ಹ್ಯಾವ್ ಕೆಪ್ಟ್ ಸಮ್ 1 2 3 4 5 to 6 ಫುಟ್ವೇರ್, ಅಂದರೆ ಶೂಸ್, ಸ್ನೀಕರ್ಸು. ತುಂಬ ಇಷ್ಟ ಆಗಿದೆ. ಸೊ ಈಗ ರೈಟ್ ನಾವು ಆರ್ಡರ್ ಮಾಡಲ ಏನು ಅಂತ, ಬಿಕಾಸ್ ನಾನು ಇಟ್ಟಿರೋದೆಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ. ಆ್ಯಂಡ್ ಈ ಬ್ರ್ಯಾಂಡ್ದು ಒನಿಸುಕಾ ಟೈಗರ್ ಬ್ರ್ಯಾಂಡ್ದು ಸ್ಟೋರ್ ಇದೆಯಾ ಇಲ್ವಾ, ಐ ಆಮ್ ನಾಟ್ ಶ್ಯೂರ್ ಇನ್ ದ ಬೆಂಗಳೂರು. ಆ್ಯಂಡ್ ನಾನು ಈಗ ಬ್ಯಾಂಗ್ಳೂರ್ಗೆ ಹೋಗೋದೆ ಫ್ರೈಡೇ, ಅವ್ನ ಬರ್ಡೇ ಬಂದ್ಬಿಟ್ಟು ಮಂಡೇ. ಸೊ ವೀಕೆಂಡ್ ಶಾಪಿಂಗ್ ಹೋಗ್ಬೋದು, ಬಟ್ ದೆನ್ ಟು ಐ ಆಮ್ ನಾಟ್ ಶ್ಯೂರ್. ಸೊ ಅದಕ್ಕೇ ಓಕೆ, ಈ ಸರಿ ನಾನು ಗಿಫ್ಟಿಂಗ್ ಕೊಡ್ತೀನೋ ಬಿಡ್ತೀನೋ. ನಾನು ಶರದಿ ಕುತ್ಕೊಂಡು ಇವಾಗ ಒಂದು ಪ್ಲ್ಯಾನ್ ಮಾಡ್ತೀನಿ. WTCಲಿ ವಿ ಹ್ಯಾವ್ ಸಮ್ 2 ರೆಸ್ಟೋರೆಂಟ್ಸ್. ಒನ್ ಈಸ್ ಕಾಲ್ಡ್ ರೂಫ್ ಟಾಪ್ ಹೈ ಅಲ್ಟ್ರಾ ಲಾಂಗ್ ರೆಸ್ಟೋ ಬಾರ್ ಆ್ಯಂಡ್ ಪಬ್, ಆ್ಯಂಡ್ ಇನ್ನೊಂದು ಹಾರಿಝಾನ್ ಅಂತ. ಸೊ ಇದು ಎರಡನ್ನೂ ನಾನು ವಿಚಾರಿಸ್ಬೇಕೀಗ, ಯಾಕಂದರೆ 36th ಫ್ಲೋರ್ ಅಥವಾ ಟಾಪ್ ಫ್ಲೋರಲ್ಲಿದೆ. ಸೊ ಇದೆರಡನ್ನೂ ನಾನು ಬುಕ್ಕಿಂಗ್ ಮಾಡಿ ಐ ಆಮ್ ಥಿಂಕಿಂಗ್ ಹಿಮ್ ಟು ಟೇಕ್ ಫಾರ್ ಅ ಡೇಟ್ ಡಿನ್ನರ್ ನೈಟ್ ಆಗಿ ಕರ್ಕೊಂಡು ಹೋಗೋಣ ಅಂತ. ಇಷ್ಟೇ ನಾನು ಬರ್ತ್ಡೇಗೆ ಈ ಸರಿ ಪ್ಲ್ಯಾನ್ ಮಾಡ್ತಿರೋದು. ಈಗ ಜಸ್ಟ್ ಅಂದ್ಕೊಂಡಿದ್ದೀನಿ, ಈಗ ಅವ್ರಿಗೆ ಕಾಲ್ ಮಾಡಿ ಏನಾದ್ರು ಟೇಬಲ್ಸ್ ಬುಕ್ಕಿಂಗ್ ಮಾಡಬೇಕಾ, ಆರ್ ಎಲ್ಸ್ ವಿ ಕ್ಯಾನ್ ವಾಕ್ ಇನ್ ಡೈರೆಕ್ಟ್ಲಿನಾ, ಅಥವಾ ಎಂಟ್ರಿ ಫೀಸ್ ಇರುತ್ತೆ ಇದಕ್ಕೆಲ್ಲ, ಎಂಟ್ರಿ ಪೇಮೆಂಟ್ ಮಾಡಬೇಕಾ. ಸೊ ಅದೆಲ್ಲ ವಿಚಾರಿಸೋಣ ಅಂತ. ಆ್ಯಂಡ್ ಈಗ ನಂಗೆ ಇನ್ನೊಂದು ಕನ್ಫ್ಯೂಷನ್ನು, ಮಂಡೇ ಅವ್ನ ಬರ್ಡೇ ಇರೋದು. ಮಂಡೇ ಈವ್ನಿಂಗ್ ನೈಟ್ ಪ್ಲ್ಯಾನ್ ಮಾಡಲಾ ಅಥವಾ ಸಂಡೇ ಈವ್ನಿಂಗ್ ನೈಟೇ ಪ್ಲ್ಯಾನ್ ಮಾಡಿ ಕೇಕ್ ಕಟ್ಟಿಂಗ್ ಮಾಡಿ ಕರ್ಕೊಬಂದ್ಬಿಡ್ಲಾ, ನಾಟ್ ಶ್ಯೂರ್. ಏನು ಮಾಡೋದು ಶರದಿ? ಗಗನ್ ಬರ್ಡೇ ಇವಾಗ ಮಂಡೇ ಬಿದ್ದಿದೆ. ಇವಾಗ ನಾನು ಈ 36th ಫ್ಲೋರ್ ಹೇಳಿದ್ನಲ್ಲ ಪ್ಲ್ಯಾನ್ ಮಾಡ್ತಿದ್ವಲ್ಲ, ಅಲ್ಲಿಗೆ ಸಂಡೇ ಕರ್ಕೊಂಡು ಹೋಗ್ಲಾ ಅಥವಾ ಮಂಡೇ ಕರ್ಕೊಂಡು ಹೋಗ್ಲಾ ಗಗುನ? ಸಂಡೇ ನೈಟ್ ನೀನು ಹಂಗೆ ಮಂಡೇ ನೈಟ್ ಹೋದ್ರೆ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಕಣೆ ನಾನು. ಸಂಡೇ ನೈಟ್ ಹೋಗಿ, ನೈಟ್ ಹಂಗೆ ಹೋಗಿ 12 ಅಂದರೆ ಎಷ್ಟೊತ್ತು ಓಪನ್ ಇರುತ್ತೆ ಅನ್ಸುತ್ತೆ ಸಂಡೇ ನೈಟ್ 11 ತನಕ. 12 ಹಂಗೆ ಕಟ್ ಮಾಡಿಸಿ. ಅದೇ ಗೊತ್ತಾಗ್ತಿಲ್ಲ ಏನು ಮಾಡೋದಂತ. ಈಗ ನಾನು ಕಾಲ್ ಮಾಡಿ ಬೇರೆ ಅವ್ರನ್ನ ಇವಾಗ ಕನ್ಫರ್ಮ್ ಮಾಡ್ಕೊಳ್ಬೇಕು. ಏನು ಮಾಡಲಿ? ಸಂಡೇ ನೈಟ್ ನನಗೂ ಹಂಗೆ ಅನಿಸುತ್ತೆ. ವೀಕೆಂಡ್ ಸಂಡೇ ನೈಟೇ ಅವ್ನಿಗೆ ಕೇಕ್ ಕಟ್ ಮಾಡಿಸಿ ಇದು ಸರ್ಪ್ರೈಸ್ ಮಾಡಿಬಿಡೋಣ. ಮಂಡೇ ಮಾರ್ನಿಂಗ್ ಆರಾಮಾಗಿ ಎದ್ದು ಟೆಂಪಲ್ಗೆ ಹೋಗಿ ನೋಡೋಣ, ಏನಾದ್ರು ನೈಟ್ ಮತ್ತೆ ಡಿನ್ನರ್ಗೆ ಹೋಗ್ತೀವಾ ಏನು, ಅಥವಾ ಮನೇಲೇ ಏನಾದ್ರು ಪ್ರಿಪೇರ್ ಮಾಡಲಾ, ಆ ಥರ ಎಲ್ಲ ಅನಿಸ್ತಿದೆ. ವಾಟ್ ಟು ಡೂ? ಓಕೆ, ಫಸ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಎನ್ಕ್ವೈರಿ ಮಾಡೋಣ. ಈಗ ಫಸ್ಟು ಹಾರಿಝಾನ್ 36th ಫ್ಲೋರಲ್ಲಿ ಅಂತ ಇರೋದು. ಸೊ ಹಾರಿಝಾನ್ ಅವ್ರಿಗೆ ಫಸ್ಟು ಕಾಲ್ ಮಾಡಿ ಐ ವಿಲ್ ಹ್ಯಾವ್ ಎನ್ ಎನ್ಕ್ವೈರಿ ದಟ್ ಎಂಟರ್ ಫೀಸ್ ಏನಾರು ಇದೆಯಾ, ಸಂಡೇ ಬೇರೆ ಇವಾಗ ನಾವು ಪ್ಲ್ಯಾನ್ ಮಾಡ್ತಿರೋದ್ರಿಂದ ಸಂಡೇ ನೈಟ್ಗೆ ಏನಾರು ಇದೆಯಾ ಏನು ಅಂತ. ಹಾಗೇನಾರು ಇದ್ದರೆ ನಾನು ಎಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ಈಗ. ಸೊ ಎರಡಕ್ಕೂ ಎಂಟ್ರಿ ಫೀಸ್ ಇದ್ದರೆ ಐ ವಿಲ್ ಪೇ ಆ್ಯಂಡ್ ಐ ವಿಲ್ ಬುಕ್ ಟು ಕಪಲ್ ಸೀಟಿಂಗು. ಸೊ ಫಸ್ಟ್ ಕಾಲ್ ಮಾಡೋಣ. This is which is located in World Trade Center, Bangalore. Can we walk in or should some bookings should be done? You can come at the walk-in also, but you are coming in evening, right? Yeah, I'll be coming in the Sunday evening.
Brother, our restaurant opens at 6:30 till Hello, can you speak bit louder? our restaurant opens at 6:30 till 11, but last order we take at 10:50. I mean, can you repeat it once again? 10:50 will be it will be closed. Last order. Okay, but you have to reach before 10 because 10:50 is the last. Yeah. Got to know. Okay, thank you. Horizon, what it is called? Horizon. ಸೊ ಇದನ್ನೇನು ನಾವು ಡೈರೆಕ್ಟಾಗೆ ವಾಕಿನ್ ಆಗ್ಬೋದಂತೆ. ಸೊ ಏನು ಬುಕ್ಕಿಂಗ್ ಏನು ಬೇಡ. 10:50 ಲಾಸ್ಟ್ ಆರ್ಡರ್ ತೊಗೋತೀವಿ. 11:30 ತನಕ ಓಪನ್ ಇರುತ್ತೆ ಅಷ್ಟೇ. ಸೊ ಏನು ಬುಕ್ಕಿಂಗ್ ಇಲ್ಲ, ಯು ಕ್ಯಾನ್ ವಾಕಿನ್ ಅಂತ ಹೇಳಿದ್ರು. ಓಕೆ, ಈಗ ಇನ್ನೊಂದು ಇದೆ ನನ್ನ ಲಿಸ್ಟಲ್ಲಿ, ಇದು ಮತ್ತು ಇನ್ನೊಂದು ಟಾಪ್ ಫ್ಲೋರ್ ಅಂತೆ. ಸೊ ನಂಗೆ ಅದು ತುಂಬ ಇಷ್ಟ ಆಗಿದೆ. ಸೊ ಅದೊಂದು ನೋಡೋಣ. ಇಸ್ ದ ಒನ್ ಹೈ ಅಲ್ಟ್ರಾ ಲಾಂಚ್. ಆ್ಯಂಡ್ ಇದು ಅಷ್ಟೇ, ಯಾಕಂದರೆ ಎಷ್ಟೊಂದು ಬಂದುಬಿಡುತ್ತೆ. ವರ್ಲ್ಡ್ ಟ್ರೇಡ್ ಸೆಂಟರಲ್ಲೇ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕು ನಾನು. ಈಗ ಹೊರಿಝನ್ ಕನ್ಫರ್ಮ್ ಮಾಡ್ಕೊಂಡೆ, ಅಲ್ಲೇ ಇರೋದು. 36 ಫ್ಲೋರು ಏನೋ ಹೇಳಿದ್ರು. ಸೊ ಇವಾಗ ಇದೊಂದು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊತೀನಿ. You can come as a walking. ಓಕೆ, ದ ಕ್ಲೋಸಿಂಗ್ ಟೈಮ್ You can stay till 12:45. 12:45. Yeah, and this is located in the World Trade Center, right? Or World Trade Center, it is in the top floor or which floor? It is in the top floor. 31st. ಓಕೆ, ಇದು ಕೂಡ 31st ಫ್ಲೋರ್ ಏನೋ, ಸಾರಿ ಅದು 36 ಅನ್ನಲ್ಲ, ಅದು ಕೂಡ 31st ಸಮಥಿಂಗೆ ಹೇಳಿದವರು. ಸೊ ಇದು ಕೂಡ 31st ಫ್ಲೋರೇ. ಇದು ರೂಫ್ ಟಾಪ್ ಇದೆಯಂತೆ. ಸೊ ಇದು ಅಷ್ಟೇ, ಇದು 12:45 ತನಕ ಓಪನ್ ಇದೆ. ಸೊ ಹಾಗಾಗಿ ಐ ಆಮ್ ಹ್ಯಾಪಿ. ಬಟ್ 12:45 ತನಕ ಓಪನ್ ಇರುತ್ತೆ ಅಂದರೆ ನಾನು 12 o'clock ಕೇಕು ಕಟ್ ಮಾಡಿಸ್ಬೋದು. ಅಟ್ ದ ಸೇಮ್ ಟೈಮ್ ನಾವು 10ಗೆ ಹೋಗಿ ರೀಚ್ ಆದರೂ ಸಾಕು, ಆರಾಮಾಗಿ ಊಟ ಡ್ರಿಂಕ್ಸ್ ಎಲ್ಲ ಮಾಡಿ ಕೊನೆಗೆ 12 ಕೇಕ್ ಕಟ್ ಮಾಡಿ ದೆನ್ ವಿ ಕ್ಯಾನ್ ಕಮ್ ಬ್ಯಾಕ್ ಟು ದ ಹೋಮ್. ಸೊ ದಟ್ಸ್ ಮೈ ಪ್ಲ್ಯಾನ್. ಆ್ಯಂಡ್ ಶರದಿನೂ ಒಂದು ಇಲ್ಲಿಗೆ ಕರ್ಕೊಂಡೋಗಿ ಚಿಕ್ಕಿ ಅಂತ. ಸೊ ಹಾರಿಝಾನ್ ಹೋಗ್ತಿಲ್ಲ ನಾವಿವಾಗ. ಇದು ಶರದಿ ಸೆಲೆಕ್ಷನ್ ಆ್ಯಂಡ್ ನನಗೂ ಇಷ್ಟ ಆಗಿದೆ. ಓಕೆ, ವಿ ಆರ್ ಗೋಯಿಂಗ್ ಫಾರ್ ದಿಸ್ ಪ್ಲೇಸ್. ನನಗಿತ್ತು ವರ್ಲ್ಡ್ ಟ್ರೇಡ್ ಸೆಂಟರಲ್ಲಿ ರೂಫ್ ಟಾಪ್ ಇದೆ, ಮತ್ತು ಇನ್ನೊಂದಿದೆ UB ಸಿಟಿಲಿ ಒಂದು ರೂಫ್ ಟಾಪ್ ಏನೋ ಸ್ಕೈ ಬಾರೋ ಏನೋ ಸಮಥಿಂಗ್ UB ಸಿಟಿಲಿ ಒಂದಿದೆ. ಅದು ಅಥವಾ ಇದು ಒಂದಕ್ಕೆ ಹೋಗಲೇಬೇಕು. ಎಂಟ್ರಿ ಫೀಸ್ ಇದ್ದರೂ ವಾಟ್ ಎವರ್ ದ ಬಿಲ್ ವಿಲ್ ಬಿ ಮೈ ಸೈಡ್, ಐ ಆಮ್ ಗಿವಿಂಗ್ ಟ್ರೀಟ್ ಆ ಥರ. ಡೂ ಯು ಹ್ಯಾವ್ ಅ ಕೇಕ್? ಲೈಕ್ ಶುಡ್ ಐ ಆರ್ಡರ್ ಇಟ್ ಆರ್ ಡೂ ಯು ಹ್ಯಾವ್ ದ ಕೇಕ್ over there? Yes, ma'am. We have Okay, you can order the half kg. I'll come by Sunday night 10 o'clock or 9 o'clock, something around those timings. So you can order me half kg, so that should I select the flavors or something like that? Yeah, you better order me one second. Sharadi, red velvet, mixed fruit ಮತ್ತೆ chocolate. Mixed fruit. Mixed fruit, is that like a real fruit or it is a flavor? ಇಲ್ಲಾಂದ್ರೆ ರೆಡ್ ವೆಲ್ವೆಟ್ ಮಾಡಿ. Flavor ante Sharadi, chocolate ಮಾಡೋದು. Red velvet Okay, like a chocolate. Let it be the chocolate. Chocolate is a plain or Belgium chocolate, something like that. I'll call you on the Saturday and I'll confirm. Your name? Can you repeat it? Lakpa. Yeah, okay, Lakpa. ಏನು ಶರ್ದಿ? ಲಾಕ್ಪಾ ಅಂತೆ. ಓಕೆ, ಯಾ ಡನ್. ನಾನು ಶರದಿ ಸೇರಿ ಇದನ್ನೇ ಹೈ ಅಲ್ಟ್ರಾ ಲಾಂಜ್ನೇ ಸೆಲೆಕ್ಟ್ ಮಾಡಿದ್ದೀವಿ. ಅವನಿಗೆ ಪಕ್ಕಾ ಸರ್ಪ್ರೈಸ್ ಆಗುತ್ತೆ. WTC ಕರ್ಕೊಂಡು ಹೋಗ್ತಿದ್ದಾಳ ಅಂತ. ಆ್ಯಂಡ್ ಅವ್ನು ನನಗೆ ನೈಟ್ ಸ್ಮೂರಿಗೆ ಕರ್ಕೊಂಡೋಗಿ ಕಟ್ ಮಾಡಿಸಿದ್ದ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಂಡ್ ನನಗೆ ಅವತ್ತು ಆಗ್ತಾನೆ ಇರಲಿಲ್ಲ. ಸೊ ನಾನು WTC ಕರ್ಕೊಂಡೋಗಿ ಟ್ರೀಟ್ ಕೊಡಿಸಿ ಅವನಿಗೆ. ಬಿಕಾಸ್ ಇದು ಒಂದಿತ್ತು ನಮಗೆ, ನಾವು WTCಲಿ ಮತ್ತು ಇನ್ನೊಂದು ಯಾವುದೋ ಒಂದು ಹೈ ಫ್ಲೋರಲ್ಲಿ ಹೋಗಿ ಒಂದು ಡಿನ್ನರ್ ಡೇಟ್ ಮಾಡಬೇಕು. ವೀವ್ ತುಂಬ ಚೆನ್ನಾಗಿರುತ್ತೆ. ಒಂದು ಡಿನ್ನರ್ ಡೇಟ್ ಮಾಡಬೇಕಂತ ಇತ್ತು. ನಾವು ಲಾಸ್ಟ್ ಟೈಮ್ ಕೂಡ ಏನಕ್ಕೋ ವಿಚಾರಿಸಿದ್ವಿ ವ್ಯಾಲೆಂಟೈನ್ಸ್ ಡೇಗೆ. ಸೊ ಬಟ್ ಅವತ್ತು ನಾವು ಹೋಗೋಕ್ಕಾಗಲಿಲ್ಲ. ನನ್ನ ಲೆಗ್ ಇಂಜುರಿ ಆಯಿತು ಆ್ಯಂಡ್ ಇಲ್ಲೇ ವ್ಯಾಲೆಂಟೈನ್ಸ್ ಡೇ ಆಯಿತು. ಆ್ಯಂಡ್ ಈಗ ನಾನು ಇದೇ ಪ್ಲ್ಯಾನ್ ಮಾಡಿದ್ದೀನಿ. ಇದೇ ಅವನಿಗೆ ಕೊಡ್ತಾರ ಬರ್ತ್ಡೇ ಗಿಫ್ಟು ಮೆಟೀರಿಯಲ್ಸ್. ಬಿಡು, ನೋಡ್ತಾರೆ ವ್ಲಾಗಲ್ಲಿ, ಇದೇ ವ್ಲಾಗಲ್ಲಿ ತೋರಿಸ್ತೀನಿ ವೀವೆಲ್ಲ ಅವ್ರಿಗೆ. ಸೊ ಶರದಿ ಅಂತೂ ಫುಲ್ ಎಕ್ಸೈಟೆಡ್. ಅವಳಿಗೆ ಬೆಂಗಳೂರಲ್ಲಿ ಇದ್ದಿದ್ರೆ ನಮ್ಮ ಜೊತೆ ಪಕ್ಕಾ ಜಾಯ್ನ್ ಆಗ್ತಾ ಇದ್ಲು. ಹೌದು, ಈ ಪ್ಲೇಸ್ ಶರದಿ ಸೆಲೆಕ್ಷನು. ನಾನು ಹಾರಿಝಾನ್ ಅಂದ್ಕೊಂಡಿದ್ದೆ, ಅವಳು ಇಲ್ಲ ಇದೇ ಮಾಡಿ ಚಿಕ್ಕಿ ಅಂದ್ಲು. ಆ್ಯಂಡ್ ಅವ್ರು 12:45 ಯಾವಾಗ 12:45 ತನಕ ಅಂದರು. ಐ ವಾಸ್ ಲೈಕ್ ಓಕೆ ಡನ್, ವಿ ಗೋನ ಗೋ ಹಿಯರ್ ಅಂತ. ಹಂಗೂ 10 PM ಬರ್ತೀನಿ ಅಂತೆಲ್ಲ ಹೇಳಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ಕೆಲವರು ರಾಂಗ್ ಇನ್ಫಾರ್ಮೇಷನು ಕೊಟ್ಟಿರ್ತಾರೆ. ಅಲ್ಲಿನೇ ಸ್ಟಾಫ್ ಆಗಿದ್ದರು. ಸೊ ಅದಕ್ಕೆ ಸ್ಯಾಟರ್ಡೇ ಒಂದ್ಸರಿ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಎಲ್ಲ ಸೆಟಪ್ ಮಾಡಿಬಿಟ್ರೆ ಐ ಆಮ್ ಡನ್. ಏನೋ ಡೆಕೋರೇಷನ್ ಅದೆಲ್ಲ ಏನಿಲ್ಲ, ಹೋಗ್ತೀನಿ. ಹೊರಗಡೆಯಿಂದ ಕೇಕ್ ಅಲೋ ಇಲ್ವಂತೆ. ನಾನು ಆ್ಯಕ್ಚುಲಿ ದಿಯೋಬ್ರೋಮಿಂದ ತೊಗೊಂಡೋಗ್ಬೇಕಂತ ಅಂದ್ಕೊಂಡು
ಅಂದ್ಕೊಂಡಿದ್ದೆ ಕೇಕ್ನ. ಒಂದು ಪೈನಾಪಲ್ ಚಿಕ್ಕದು ಒಂದು ಕೇಕು, ರಿಯಲ್ ಪೈನಾಪಲ್ ಹಾಕಿ ಮಾಡಿರ್ತಾರೆ, ದಿಯೋಬ್ರೋಮಲ್ಲಿ ಸಿಗುತ್ತೆ, ಅದು ನಂಗೆ ತುಂಬ ಇಷ್ಟ. ಅದಿಲ್ಲದೆ ಯಾವುದೇ ಕೇಕು ಚಿಕ್ಕದು ದಿಯೋಬ್ರೋಮಿಂದ ತೊಗೊಂಡೋಗ್ಬೇಕಂತ ಈಗ ಆಗಲ್ಲ. ಸೊ ಅಲ್ಲೇ ಚಾಕ್ಲೇಟ್ ಒಂದು ಆರ್ಡರ್ ಮಾಡಿದ್ದೀನಿ. ಸೊ ಯಾ, ಐ ಆಮ್ ಹ್ಯಾಪಿ. ನನಗಂತೂ ಎಕ್ಸೈಟೆಡ್. ನನಗೆ ಈ ಥರ ಮೈನ್ ಹೋಗ್ತಿರೋದೇ 31st ಫ್ಲೋರ್ ಟಾಪ್ ಫ್ಲೋರಲ್ಲಿದೆ. WTCಗೆ ಹೋಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಇತ್ತು, ಅದಕ್ಕೋಸ್ಕರ ಹೋಗ್ತಿರೋದು. ಯಾ, ಐ ಆಮ್ ಎಕ್ಸೈಟೆಡ್. ಇನ್ನೊಂದು 3-4 ಡೇಸ್ ಆದರೆ ಅಲ್ಲಿರ್ತೀವಿ. ರಾತ್ರಿ ಮಾಡು, ನಾಳೆ 1 ವೀಕ್, ನಾಳೆಗೆಲ್ಲವ 1 ವೀಕು, ಇನ್ನು 4 ಡೇಸ್ ಇರೋದು. ಮಂಡೇನೇ ಒಂದು ಬರ್ಡೇ, ಇವತ್ತು ವೆಡ್ನೆಸ್ಡೇ, ಆಮೇಲೆ ಇನ್ನೊಂದು ಶರದಿ, ಅವತ್ತು ಸಂಡೇ ಹೋದ್ಮೇಲೆ ವಿಡಿಯೋ ಕಾಲ್ ಮಾಡ್ತೀನಿ ನಿಮಗೆ. The next day I came to Bangalore and ಸಡನ್ನಾಗಿ ನಾವು ಅಚಾನಕ್ಕಾಗಿ ಈವ್ನಿಂಗ್ ನಾನು ಪ್ರೀತಮ್ ಶಾಪಿಂಗ್ ಹೋದ್ವಿ. ಫಸ್ಟ್ ಸ್ಟಾಪ್ ಬಂದುಬಿಟ್ಟು ಸ್ಟೈಲ್ ಅಪ್. ನಾನು ಅಲ್ಲೇನು ಫುಟೇಜ್ ವಿಡಿಯೋ ತೊಗೊಂಡಿಲ್ಲ. ಐ ಶಾಪ್ಡ್ ಕಾಟ್ ಸೆಟ್ ಥರ ಸ್ಕರ್ಟ್ ಮತ್ತು ಟಾಪ್. ಆ್ಯಂಡ್ ನಾನು ಪ್ರೀತಮ್ಗೆ ಏನಾದ್ರು ಶರ್ಟ್ ತೊಗೊಳ್ಳೋಣ ಅಂತ ವಿ ವೆಂಟ್ ಟು ದಿಸ್ ಅರ್ಬನ್ ಸ್ಟೈಲ್ ಸ್ಟೋರ್ ಇನ್ RR ನಗರ್. ಹಾಯ್ ಯು ಗೈಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನು ನೆನ್ನೆನೇ ಬಂದೆ ಬ್ಯಾಂಗ್ಳೂರ್ಗೆ. ನಾನು ಇವತ್ತು ಬರಬೇಕಿತ್ತು ಆ್ಯಕ್ಚುಲಿ, ಬಟ್ ನಾನು ನೆನ್ನೆನೇ ಬಂದೆ. ಆ್ಯಂಡ್ ನೆನ್ನೆ ನಾವು ಈವ್ನಿಂಗ್ ನಾನು ಪ್ರೀತಮ್ ಸ್ವಲ್ಪ ಶಾಪಿಂಗ್ ಹೋದ್ವಿ. ಸೊ ಬರ್ತ್ಡೇಗೆ ನಾನು ಹೇಳ್ದಂಗೆ ಆಲ್ರೆಡಿ ಐ ಹ್ಯಾವ್ ನ್ಯೂ ಔಟ್ಫಿಟ್ಸ್ ಆ್ಯಂಡ್ ಆಲ್ ದಟ್, ಬಟ್ ದೆನ್ ಟು ಪ್ರೀತಮ್ ಗಾಟ್ ಮೀ ದಿಸ್ ಸ್ಟೈಲ್ ಅಪ್ಪಲ್ಲಿ ಇದೊಂದು ಸೆಟ್ ನೋಡಿದ್ದೆ ನಾನು, ಸ್ಕರ್ಟ್ ಮತ್ತು ಟಾಪು ತುಂಬ ಇಷ್ಟ ಆಗಿತ್ತು. ಸೊ ಏನಾದ್ರು ತಗೋ ಅಂದಾಗ ನಾನು ಓಕೆ ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದೆ. ದಿಸ್ ಇಸ್ ದ ಟಾಪ್, ಲೈಕ್ ಶರ್ಟ್ ಅಂದರೆ ಒಂಥರ ಕಾಟನ್ ಮೆಟೀರಿಯಲ್ಲು, ಆ್ಯಂಡ್ ದಿಸ್ ಇಸ್ ದ ಸ್ಕರ್ಟ್. ಎನಿಹೌ ನಾಡಿದ್ದು ನಾನು ಹಾಕ್ಕೊಂಡಾಗ ಹಿಂಗೆ ಗೊತ್ತಾಗುತ್ತೆ. ಆ್ಯಂಡ್ ಐ ಗಾಟ್ ಒನ್ ಕ್ಲಚ್ ಕೂಡ ತೊಗೊಂಡೆ. ಆ್ಯಂಡ್ ಪ್ರೀತಮ್ ಆಲ್ಸೋ ಗಾಟ್ ಒನ್ ಶರ್ಟ್. ಇವನ್ ದೋ ಹೀ ಆಲ್ಸೋ ಹ್ಯಾವ್ ಸಮ್ ನ್ಯೂ ಕ್ಲಾತ್ಸ್, ಅವನು ಕೂಡ ಶಾಪಿಂಗ್ ಮಾಡಲ್ಲ ಅಂದ. ಸೊ ನಾನು ತೊಗೊಂಡ್ಮೇಲೆ ಹೌ ಕಮ್ ಹೀ ಕ್ಯಾನ್ ಲೀವ್ ಅಂತ ಹಿ ಗಾಟ್ ದಿಸ್ ಶರ್ಟ್ ಇನ್ ಅರ್ಬನ್ ಸ್ಟೈಲ್. ಲಾಸ್ಟ್ ಟೈಮ್ ನನ್ನ ಬರ್ಡೇಲೂ ಅಷ್ಟೇ ಅರ್ಬನ್ ಸ್ಟೈಲಲ್ಲಿ ತುಂಬ ಶಾಪ್ ಮಾಡಿದ್ದ ಅವನು. ಸೊ ಅರ್ಬನ್ ಸ್ಟೈಲ್ RR ನಗರ, ಬೆಮೆಲ್ ರೋಡು ಅಲ್ಲ, ಎಲ್ಲಿದೆ ಅದು, ಸಬ್ವೆ ಹತ್ರ ಒಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿದೆ. ಸೊ ಹಿ ಗಾಟ್ ದಿಸ್ ಶರ್ಟ್, ಒಂಥರ ಇದಿಷ್ಟು ಎಂಬ್ರಾಯ್ಡ್ರಿ ಇದೆ ಶರ್ಟ್ಗೆ, ಬ್ಲ್ಯಾಕ್ ಒನ್. ಐ ಲವ್ಡ್ ಇಟ್. ಸೊ ವಿ ಶಾಪ್ಡ್ ದಿಸ್ ಮಚ್. ಆ್ಯಂಡ್ ಸರ್ಪ್ರೈಸಿಂಗ್ಲಿ ನಾನು ಮಿಂತ್ರಾದಲ್ಲಿ ಒಂದು ರೇರ್ ರ್ಯಾಬಿಟ್ ಶರ್ಟ್ ಆರ್ಡರ್ ಮಾಡಿದ್ದೀನಿ. ಬಿಕಾಸ್ ಯಾವಾಗಲೂ ನಂಗೆ ಅದು ತುಂಬ ಇಷ್ಟ ಆಗ್ತಾಯಿತ್ತು. ಅಂದರೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಿದಾಗೆಲ್ಲ ರೇರ್ ರ್ಯಾಬಿಟ್ ವೆಬ್ಸೈಟಿಂದ ಆ ಶರ್ಟ್ ಪಾಪ್ ಆಗ್ತಿತ್ತು. ನಂಗೆ ತುಂಬ ಅಂದರೆ ತುಂಬ ಒಂಥರ ತುಂಬ ಏನು ವಾಫ್ ಥರ ಅಲ್ಲ, ಬಟ್ ನಂಗೆ ತುಂಬ ಅಟ್ರಾಕ್ಟ್ ಆಗ್ತಿತ್ತು ಅದು. ಸೊ ಓಕೆ, ನೆನ್ನೆ ಮಿಂತ್ರಾದಲ್ಲಿ ನೋಡಿದೆ ಆಫರ್ ಇತ್ತು. ಸೊ ರೇರ್ ರ್ಯಾಬಿಟ್ ವೆಬ್ಸೈಟಲ್ಲೂ ಆಫರ್ ಇತ್ತು. ಮಿಂತ್ರಾ ಆದರೆ 1 ಡೇ ಡೆಲಿವರಿ ಇತ್ತು, ಇವತ್ತೇ ಡೆಲಿವರಿ ಆಗುತ್ತೆ. ನಾನು ನೆನ್ನೆ ಲಿಟ್ರಲ್ಲಿ ಆರ್ಡ್ರ್ ಮಾಡಿದಾಗ ನೈಟ್ 11:30, ಸೊ ಇವತ್ತು ಡೆಲಿವರ್ ಅಂತ ಇತ್ತು. ಸೊ ಹಾಗಾಗಿ ಐ ಆರ್ಡರ್ಡ್ ಇಟ್. ಆ್ಯಂಡ್ ಈಗ ಇವತ್ತು ನನಗಿರೋ ಕೆಲಸ ಬಂದುಬಿಟ್ಟು, ಇವಾಗ ನಾನು ರಮ್ಯನ ಮನೆಗೆ ಹೋಗ್ಬೇಕು. ಅದಕ್ಕೆ ಇದು ಸ್ಟ್ರಾಲ್ ಹಾಕ್ಕೊಂಡು ಸ್ವಲ್ಪ ಬಟ್ಟೆ ಚೇಂಜ್ ಮಾಡ್ಕೊಂಡು ಕೂತಿದ್ದೀನಿ. ಯಾಕೆ ಅಂದರೆ ಲೈಕ್ ತಲೆಗೆ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ, ನ್ಯಾಚುರಲ್ ಹೆನ್ನ ಮೆಹಂದಿನೋ ಸೊ ಬಂಜಾರನೋ ಯಾವ್ದಾದ್ರು ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೆನ್ನೆ ಮೆಹಂದಿ ತೊಗೊಂಡೋಗಿ ರಮ್ಯಂಗೆ ಕೊಟ್ಟಿದ್ದೀನಿ. ಸೊ ಪಾಪ ಅವಳು ಮ್ಯಾರಿನೇಟ್ ಎಲ್ಲ ಮಾಡಿಟ್ಟಿದ್ದಾಳೆ, ಹಾಕ್ಕೊಡ್ತೀನಿ ಅಂದ್ಲು. ಅವಳು 4-5 ಡೇಸಿಂದ ಕಾಯ್ತಿದ್ದಾಳೆ ಹಾಕ್ಕೊಡೋಕ್ಕೆ. ಸಡನ್ನಾಗಿ ನಾನು ಮಂಡ್ಯಕ್ಕೆ ಹೋದ್ನಲ್ಲ, ಹಾಗಾಗಿ ಐ ಕುಡೆಂಟ್. ಇವಾಗ ಹೋಗಿ ಹಾಕಿಸ್ಕೋತೀನಿ. ಆ್ಯಕ್ಚುಲಿ ಕಲರಿಂಗ್ ಮಾಡಿಸ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ನನಗೆ. ಅಗೇನ್ ಆ್ಯಕ್ಚುಲಿ ನಂದು ಟಚಪ್ಪು ಕಲರಿಂಗು ಎಲ್ಲ ಹೋಗಿದೆ, ಇನ್ನು ಹೋಗಿ ಕಟ್ಟು ಮಾಡಿಸ್ಬಿಟ್ಟೆ ಹೇರು. ಸೊ ಹೋಗಿ ವಿಂಗ್ಸಲ್ಲೋ ಅಥವಾ ಎಲ್ಲರೂ ಕಲರಿಂಗ್ ಮಾಡಿಸ್ಕೋಬೇಕು. ಬಟ್ ಯಾಕೋ ಒಂಥರ ಮಿಕ್ಸ್ಡ್ ಫೀಲಿಂಗ್ ಥರ ಇದೆ, ಮಾಡಿಸ್ಕೊಳ್ಳ ಬೇಡವಾ ಅನ್ನೋ ಥರ. ಅದಕ್ಕೆ ಓಕೆ ಮೇಲ್ ಗೋ ಫಾರ್ ಮೆಹಂದಿ ಅಂತ ಅಂದ್ಕೊಂಡೆ. ಯಾಕೆ ಮೆಹಂದಿ ಅಂದರೆ, ಒಂದು ಹೇರ್ ಸ್ವಲ್ಪ ಶೈನಿಂಗ್ ಮತ್ತು ನರಿಶ್ಮೆಂಟ್ ಥರ ಆಗಲಿ ಒಂದು, ಇನ್ನೊಂದು ತುಂಬ ಅಂದರೆ ತುಂಬ ವೈಟ್ ಹೇರ್ಸ್ ಆಗಿದೆ. ನಾನು ಚಿಂಟು ಮದುವೆಲೇ ನನ್ನದು ಕಾಷನ್ ತೊಗೋಬೇಕಿತ್ತು, ಬಿಕಾಸ್ ಹೇರ್ ಸ್ಟೈಲ್ಸ್ ಎಲ್ಲ ಮಾಡಿಸ್ಕೊತೀನಿ, ವೈಟ್ ಹೇರ್ಸ್ ತುಂಬ ಕಾಣುತ್ತೆ ಅಂತ. ನನಗೆ ಅದು ಐಡಿಯಾನೇ ಬರಲಿಲ್ಲ. ಆಮೇಲೆ ಅವ್ನ ಮದುವೆಲಿ ನನಗೆ ನೆಕ್ಸ್ಟ್ ಡೇ ತುಂಬಾ ಅಂದರೆ ಪೂಫ್ ಎಲ್ಲ ಮಾಡಿದ್ರಲ್ಲ, ಸೊ ಎಲ್ಲ ವೈಟ್ ಹೇರ್ಸ್ ಕಾಣ್ತಿತ್ತು. ಆ್ಯಂಡ್ ಸ್ಪ್ರೇನಾರು ಹಾಕೋಬೇಕಿತ್ತು. ಅದು ನಮಗೆ ಅಷ್ಟು ಬ್ಯುಸಿ ಇದ್ವಿ, ಅಂದರೆ ಅವಳು ರೆಡಿ ಮಾಡಿ ನೆಕ್ಸ್ಟ್ ನಾನು ರೆಡಿಯಾಗಿ ಎಲ್ಲ ಇನ್ ಮೂಮೆಂಟು ಹೋಗಬೇಕಿತ್ತು, ಹುಡುಗನ ಜೊತೆನೂ ಇರಬೇಕಿತ್ತು. ಸೊ ಆಲ್ ದಟ್. ಸೊ ಅದು ಆಗಲಿಲ್ಲ. ಫೋಟೋಸಲ್ಲೆಲ್ಲ ಹಾಗೆ ಬಂದಿದೆ. ಸೊ ಹಂಗಾಗಿ ಓಕೆ, ನಾಡಿದ್ದು ಪ್ರೀತಮ್ ಬರ್ತ್ಡೇ, ಅಟ್ಲೀಸ್ಟ್ ಪ್ರೆಪ್ಪಿಂಗ್ ಥರ ಒಂದು ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ. ಮೇ ಬಿ ಹಾಕ್ಸ್ಕೊಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಅಗೇನ್ ಐಲ್ ಗೋ ಟು ಸಲೂನ್. ಯಾಕಂದರೆ ಸ್ವಲ್ಪ ವ್ಯಾಕ್ಸಿಂಗ್ ಥ್ರೆಡಿಂಗ್ ಆಗಿದೆ, ಸೊ ವ್ಯಾಕ್ಸಿಂಗ್ ಮಾಡಿಸೋಣ ಅಂತ. ಕಮ್ ನಾವ್ ಲೆಟ್ಸ್ ಗೋ ಟು ರಮ್ಯಾಸ್ ಹೋಮ್. ಹೋಗ್ಬಿಟ್ಟು ಮೆಹಂದಿ ಹಾಕ್ಸ್ಕೊಂಡು ಬರೋಣ. ನನಗೆ ಗೊತ್ತಾಗಲ್ಲ ರಮ್ಯ, ಮುಂದೆ ನೋಡ್ತಾ ಇದ್ದೆ. ಹೆಂಗಾರು ಹಚ್ಚೆ, ನನಗೆ ಅದೆಲ್ಲ ಏನು ಪ್ರಾಬ್ಲಮ್. ಒಂದ್ಸರಿ ಹಚ್ಚಿಸ್ಕೊತೀನಿ, ಬೇಡಪ್ಪ 2 ತಿಂಗಳು ಒಂದ್ಸರಿ. Yeah, done with mehendi application thanks to Ramya.
ಆ್ಯಂಡ್ ಇವಾಗ ಇನ್ನೊಂದು ಹಾಫ್ ಆನ್ ಅವರು ಬಿಟ್ಬಿಟ್ಟು ಐ ವಿಲ್ ಟೇಕ್ ಇಟ್ ಆಫ್ ಆ್ಯಂಡ್ ಐ ವಿಲ್ ವಾಶ್ ಮೈ ಹೆಡ್ ಆರ್ ಐ ಶಾರ್ ಇಟ್ ಬಿಕಾಸ್ ಹಾಗೆ ವಾಶ್ ಮಾಡಬೇಕಂತೆ. ಹಾಗೆ ವಾಶ್ ಮಾಡಿ ನಾಳೆ ಏನಾದ್ರು ಶಾಂಪೂ ಮಾಡಬೇಕಂತೆ ಆಂಟಿ ಹೇಳಿದ್ರು, ರಮ್ಯಾ ಮಾವು. ಬಟ್ ನನಗೆ ಆಗೋದಿಲ್ಲ, ನಂಗೆ ಆಲ್ರೆಡಿ ಕೋಲ್ಡು, ತುಂಬ ಬೆಳಗ್ಗೆಯಿಂದ ಸ್ನೀಸು ಅದೆಲ್ಲ ಕೇಳ್ಬಿಟ್ಟು ಆಂಟಿ ಬೇಡ ನೀನು ಫುಲ್ ಕಂಪ್ಲೀಟಾಗೆ ವಾಶ್ ಮಾಡು ಪರವಾಗಿಲ್ಲ, ಮಂತ್ಲಿ ಒನ್ಸ್ ಹಿಂಗೆ ಹಾಕ್ಕೊಂಡು ಮೇಂಟೈನ್ ಮಾಡಿದ್ರೆ ಆಯಿತು ಅಂದರು. ಹುಷಾರು ತೊಗೊಂಡು ಐ ವಿಲ್ ಟೇಕ್ ಅಲರ್ಜಿ ಟ್ಯಾಬ್ಲೆಟ್ ಆ್ಯಂಡ್ ಐ ವಿಲ್ ಟೇಕ್ ರೆಸ್ಟ್ ಬಿಕಾಸ್ ನೆನ್ನೆ ಬಂದನಲ್ಲ ಮಂಡ್ಯದಿಂದ. ಐ ಪ್ರಿಪೇರ್ಡ್ ಸಾಂಬಾರ್ ಆ್ಯಂಡ್ ಆಲ್ ದಟ್. ಬೆಳಗ್ಗೆ ಉಪ್ಪಿಟ್ಟು ಕೂಡ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡಿದೆ. ಸೊ ಎಲ್ಲ ಇದೆ. ಫಸ್ಟ್ ಅಲರ್ಜಿ ಟ್ಯಾಬ್ಲೆಟ್ ತೊಗೊಂಡು ಐ ವಿಲ್ ಟೇಕ್ ಸಮ್ ರೆಸ್ಟ್. ಅದಾದಮೇಲೆ ನೋಡೋಣ. ಆದರೆ ಐ ವಿಲ್ ಗೋ ಟು ಸಲೂನ್ ಬಿಕಾಸ್ ಎನಿಹೋ ಐ ಆಮ್ ವೇರಿಂಗ್ ಶಾರ್ಟ್ ಡ್ರೆಸ್ ಅಲ್ಲ, ಈಗ ತೋರಿಸಿದ್ನಲ್ಲ ಸ್ಕರ್ಟ್ ಮತ್ತು ಕಾರ್ಡ್ ಸೆಟ್ ಥರ ತೊಗೊಂಡಿದ್ದೀನಿ ಪ್ರೀತಮ್ ಬರ್ತ್ಡೇಗೆ. ಸೊ ಮೈ ಹೇರ್ಸ್ ಆರ್ ಗ್ರೋನ್ ಔಟ್ ಲೆಗ್ದು. ಸೊ ಐ ವಾಂಟ್ ಟು ಡೂ ವ್ಯಾಕ್ಸಿಂಗ್. ಸೊ ಅದಕ್ಕೆ ನೋಡೋಣ. ಆದರೆ ಐ ವಿಲ್ ಗೋ ಇನ್ ದ ಈವ್ನಿಂಗ್ ಆರ್ ಎಲ್ಸ್ ಐ ವಿಲ್ ಗೋ ಟುಮಾರೋ. Done with the shower. I took more than half an hour and I'm not feeling great. ನಾನು ಹೇಳ್ದಂಗೆ ಬೆಳಗ್ಗೆನೇ I was not feeling great. So ಈಗ I don't have like energy to change the clothes also, like dress change ಮಾಡೋಕ್ಕೂ ಆಗಲ್ಲ. ಇದೆ ಬಾತ್ರೂಮಲ್ಲೇ I'll take a nap. I'll have that allergy tablet ತೊಗೊಂಡು ಅಟ್ಲೀಸ್ಟ್ ಈಗ 2:30 ಆಗ್ತಿದೆ, 3:34 ತನಕ I'll take a nap. ಅದಾದಮೇಲೆ I'll put an alarm. ಯಾಕಂದರೆ ಇಡ್ಲಿಗೆ ಹಾಕಿದ್ದೀನಿ, ಸೊ ಅದನ್ನು ಗ್ರೈಂಡ್ ಮಾಡಬೇಕು, ರುಬ್ಬೇಕು ಅದಕ್ಕೆ. ಸೊ ರುಬ್ಬಿಟ್ಟು ಆಮೇಲೆ ನೋಡೋಣ. ಒಂದು ಎದ್ಮೇಲೆ ಇಡ್ಲಿಗೆ ರುಬ್ಬಾದ್ಮೇಲೆ I'll have some food. ಆ್ಯಂಡ್ ನಾಳೆ ಇಡ್ಲಿಗೆ ಪ್ರೀತಮ್ಗೋನ ಪ್ರಿಪೇರ್ ಸಮಥಿಂಗ್ ಅಂತೆ. ಇನ್ನು ನನಗೆ ಏನಂತ ಹೇಳಿಲ್ಲ, ಬಟ್ ಇಡ್ಲಿಗೆ ಮಾತ್ರ ಹಾಕು, ನಾಳೆ ನಾನೇನೋ ಪ್ರಿಪೇರ್ ಮಾಡ್ತೀನಿ ಅಂತ. ಎನಿಹೋ ನಾಳೆ ವೀಕೆಂಡ್, ಹೀ ಈಸ್ ಫ್ರೀ ನಾಳೆ ಸ್ಯಾಟರ್ಡೆ. ಸೊ ಈಗ ಐ ಆಮ್ ಗೋನ ಟೇಕ್ ನ್ಯಾಪ್ ಲೈಕ್ ದಿಸ್ ಓನ್ಲಿ. ಐ ಟೇಕ್ ಅ ಟ್ಯಾಬ್ಲೆಟ್ ಆ್ಯಂಡ್ ಐ ಟೇಕ್ ಅ ನ್ಯಾಪ್ ಅಟ್ಲೀಸ್ಟ್ ಫಾರ್ 2 hours. ಇಟ್ಸ್ ಬೀನ್ ಈವ್ನಿಂಗ್ ಆ್ಯಂಡ್ ನಾನು ಹೇಳಿದ್ನಲ್ಲ ಐ ಆರ್ಡರ್ಡ್ ಸಮಥಿಂಗ್ ಫ್ರಮ್ ಮಿಂತ್ರಾ ಅಂತ. ಐ ರಿಸೀವ್ಡ್ ಇಟ್ ಆ್ಯಂಡ್ ನಾನು ಇಷ್ಟೋ ತನಕನೂ ಲೈಕ್ ಮಲ್ಕೊಂಡಿದ್ದೆ, ಅಂದರೆ ಪ್ರಾಪರಾಗಿ ಎದ್ದು ಆ್ಯಕ್ಟಿವ್ ಆಗಂತೂ ಏನಿರಲಿಲ್ಲ. ಈಗ ಪಾರ್ಸಲ್ ಒಂದು ಬಂದಲ್ಲ ಅಂತ ಐ ಗಾಟ್ ಅಪ್ ಆ್ಯಂಡ್ ಲೆಟ್ ಅಸ್ ಓಪನ್ ಟುಗೆದರ್. ದಿಸ್ ಇಸ್ ದ ಶರ್ಟ್ ಐ ವಾಸ್ ಟೆಲ್ಲಿಂಗ್ ಅಬೌಟ್. ಇದೇನೆ. ಸೊ ಗೊತ್ತಿಲ್ಲ ಎಷ್ಟು ಇಷ್ಟ ಆಗುತ್ತೆ ಬೇರೆಯವ್ರಿಗೆ ಏನು ಅಂತ. ಬಟ್ ಇಟ್ಸ್ ನೈಸ್. ದಿಸ್ ಇಸ್ ದ ಒನ್. ಹೌ ಬ್ಯೂಟಿಫುಲ್ ಈಸ್ ದಿಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಿದು ಯಾವಾಗಲೂ ಬರ್ತಿತ್ತು ಇನ್ಸ್ಟಾಗ್ರಾಮ್ ಇದರಲ್ಲಿ. ನಂಗೆ ತುಂಬ ಇಷ್ಟ ಆಯಿತು. ಇದು ನೋಡಿದಾಗೆಲ್ಲ ಐ ವಾಸ್ ಟೆಲ್ಲಿಂಗ್ ಪ್ರೀತಮ್ ತಗೋ ಅಂತ. ಸಿ ದಿಸ್ ಇಸ್ ಹೌ ದ ಶರ್ಟ್ ಈಸ್. ತುಂಬ ಚೆನ್ನಾಗಿದೆ. ಹೆಂಗಿದೆ ಹಾಗೆ ಇದೆ. ಮಾಡೆಲ್ ಮೇಲೆ ಹಾಕಿರೋ ಪಿಕ್ಚರ್ ಪಾಪ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಆಗಿತ್ತು. ಸೊ ನಾವು ಲೆಟ್ಸ್ ಗೋ ಆ್ಯಂಡ್ ಗಿವ್ ಹಿಮ್, ಮೇಕ್ ಹಿಮ್ ಟು ಟ್ರೈ ದಿಸ್. ಯಾಕಂದರೆ ಸೈಜ್ ಏನಾರು ಬೇರೆ ಆ ಥರ ಇದ್ದರೆ ಕ್ಯಾನ್ ಪುಟ್ ಫಾರ್ ಎಕ್ಸ್ಚೇಂಜ್. ಪ್ರೀತಮ್ ಸರ್ಪ್ರೈಸ್ ಇದೇನೆ. ನಾನು ರೇರ್ ರ್ಯಾಬಿಟ್ ಶರ್ಟ್ ಯಾವಾಗಲೂ ಹೇಳ್ತಿದ್ದೆ ಗೊತ್ತಾ, ಇನ್ಸ್ಟಾದಲ್ಲಿ ನೋಡ್ಬಿಟ್ಟು ತಗೋ ಅಂತ. ಇದ್ದೇನೆ ಚೆನ್ನಾಗಿದೆ ತಾನೆ? ಅಂದರೆ ಮಾಡೆಲ್ಗೆ ಸಕ್ಕತ್ತಾಗಿ ಕಾಣ್ತಿತ್ತು, ನಿನಗೆ ಹೆಂಗೆ ಕಾಣೋದು ಗೊತ್ತಿಲ್ಲ. ಪರ್ಫೆಕ್ಟ್ ಫಿಟ್, ಸಕ್ಕತ್ತಾಗಿದೆ. ಗುಡ್ ಮಾರ್ನಿಂಗ್. ಟುಡೇ ಐ ಆಮ್ ಫೀಲಿಂಗ್ ಬಿಟ್ ಬೆಟರ್ ಕಂಪೇರ್ಡ್ ಟು ಎಸ್ಟರ್ಡೇ. ಸೊ ಆ್ಯಂಡ್ ಎದ್ದ ತಕ್ಷಣ ದೇರ್ ಈಸ್ ಅ ಸರ್ಪ್ರೈಸ್. ನಾನು ಇಡ್ಲಿಗೆ ರುಬ್ಬಿದ್ನಲ್ಲ, ಅದು ಫುಲ್ ಊದಿದೆ, ಅದೇನಂತಾರಲ್ಲ ಅದು. ಐ ಆಮ್ ಹ್ಯಾಪಿ ಸೊ ದಟ್ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ. ಇನ್ನೊಂದು ಎದ್ದ ತಕ್ಷಣವೇ ಐ ಸಾ ಪ್ರೀತಮ್ ತಲೆ ಮಾಂಸ ತಂದುಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದಾನೆ. ಐ ಆಮ್ ಸೋ ಮಚ್ ಹ್ಯಾಪಿ. ದಿಸ್ ಈಸ್ ಹೌ ಐ ಲವ್ ಮೈ ವೀಕೆಂಡ್ ಶುಡ್ ಬಿ. ಹಿಯರ್ ಯು ಗೋ. ಒನ್ಸ್ ಪ್ರಿಪ್ರೇಷನ್ ಆದಮೇಲೆ ಐ ಆಮ್ ಗೋನಾ ಸಿ ಯು ಆಲ್ ಆ್ಯಂಡ್ ದಿಸ್ ಇಸ್ ಮೈ ಹಿಟ್ಟು. ಸೂರ್ಯ ಆಚೆನೇ ಬರ್ತಾ ಇಲ್ಲ ನಮ್ಮ ಬೆಂಗಳೂರಲ್ಲಿ. ಇಟ್ಸ್ ಗುಡ್. ಪ್ರೀತಮ್ ಮಾಡ್ತಾನೆ ಅಂತಿದ್ದು ಎಟ್ ದ ಎಂಡ್ ಪ್ರಿಪೇರ್ ಮಾಡಿದ್ದು ನಾನೇ. ಆಬ್ವಿಯಸ್ಲಿ ಹೌ ಕ್ಯಾನ್ ಸಂಬಡಿ ಕ್ಯಾನ್ ಡೂ ಅಲ್ವಾ? ಅಂದರೆ ಬಾಯ್ಸ್ಗೆ ಲೈಕ್ ಡೋಂಟ್ ಕಮ್ ಆಫನ್ ಟು ಕಿಚನ್ ಆ್ಯಂಡ್ ಹಿ ನೋಸ್ ಓನ್ಲಿ ಟು ಪ್ರಿಪೇರ್ ಮ್ಯಾಗಿ, ಚಿತ್ರಾನ್ನ ಆ್ಯಂಡ್ ಶಾವಿಗೆ ಉಪ್ಪಿಟ್ಟು. ಸೊ ಮಸಾಲೆ ಎಲ್ಲ ರುಬ್ಬಿ ಪ್ರತಿಯೊಂದು ಈಗ ಮಾಡಿದ್ದು ನಾನೇ. ಹೆಂಗೋ ಹೇಳ್ಬಿಡೋದು ನಾನು ಮಾಡ್ತೀನಿ, ನಾನು ತರ್ತೀನಿ ಅಂತ. ಯಾಕಂದರೆ ನಾನು ಬೈತೀನಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ನಾವು ಸೆಮಿ ಗ್ರೇವಿ ಸಾಂಬಾರು ಥರ ಏನು ಮಾಡಿಲ್ಲ ಇದು, ಬಟ್ ಇಡ್ಲಿಗೆ ಸ್ವಲ್ಪ ಬೇಕಲ್ಲ ಅಂತ ಈ ಥರ ಮಾಡ್ಕೊಂಡಿದ್ದೀವಿ. ತುಂಬ ಅಂದರೆ ಸಕ್ಕತ್ತಾಗಿ ಫಸ್ಟ್ ಟೈಮ್ ಮಾಡಿದ್ರು, ಟೇಸ್ಟ್ ಸಕ್ಕತ್ತಾಗಿ ಬಂದಿದೆ. ಐ ಆಮ್ ಸೊ ಹ್ಯಾಪಿ. ಇವತ್ತೇ ಪ್ರೀತಮ್ ಬರ್ತ್ಡೇ ಅನಿಸ್ತಿದೆ ನನಗಂತೂ. ನಾಳೆ ನೈಟ್ ಆ್ಯಕ್ಚುಲಿ ನಂಗೆ ಹೋಗೋ ಪ್ಲ್ಯಾನ್ ಇರೋದು, ಬಟ್ ಇವತ್ತೇ ಅನಿಸ್ತಿದೆ. ಆ್ಯಂಡ್ ಇಡ್ಲಿಗೂ ಇಟ್ಟಿದ್ದೀನಿ. ಇಡ್ಲಿನೂ ಆಲ್ಮೋಸ್ಟ್ ಡನ್. ದಿಸ್ ಈಸ್ ಹೌ ಅವರ್ ಬ್ರೇಕ್ಫಾಸ್ಟ್ ಈಸ್ ಲುಕಿಂಗ್. ಇಟ್ಸ್ ಸ್ಯಾಟರ್ಡೇ ಬ್ರೇಕ್ಫಾಸ್ಟ್. ಹಾಯ್ ಯು ಗೈಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ಎಸ್, ಐ ಥಿಂಕ್ ಸೊ. ಆ್ಯಂಡ್ ನಾನು ಈ ಥರ ಗ್ಲ್ಯಾಮ್ ಅಪ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ನಾನು ಹೋಗಿ ಸ್ಟೈಲಪ್ಪಿಂದ ಈ ಸೆಟ್ ತಂದಿರೋದು ಕೂಡ ವ್ಲಾಗ್ ಮಾಡಿದ್ದೆ ಆ್ಯಂಡ್ ಗೆಟ್ ರೆಡಿ ವಿತ್ ಮೀ ಫಿಲ್ಮ್ ಮಾಡಿದೆ. ಹಾಗಾಗಿ ನಾನು ಮುಂಚೆನೇ ಬಂದು ಹಾಯ್ ಹೇಳಿ ಅಥವಾ ನಾನು ಔಟ್ಫಿಟ್ ಡೀಟೇಲ್ಸ್ ಎಲ್ಲ ಹೇಳಲಿಲ್ಲ. ಬಿಕಾಸ್ ಎನಿಹೋ ಗೆಟ್ ರೆಡಿ ವಿತ್ ಮೀಲ್ ನೋಡ್ತೀರಾ ತುಂಬ ಕನ್ಫ್ಯೂಷನ್ ಆಯಿತು.
ಔಟ್ಫಿಟ್ಟಲ್ಲಿ ಚಾಯ್ಸ್ ಮಾಡೋಕ್ಕೆ ಬ್ಯಾಗ್ಸು ಮತ್ತು ಔಟ್ಫಿಟ್ಟು. ಸೊ 2-3 ತುಂಬ ಆಪ್ಷನ್ಸ್ ಇತ್ತಲ್ಲ ಹೊಸದು. ಸೊ ಯಾವ್ದು ಹಾಕ್ಕೊಳ್ಳೋದು ಅಂತ ಫೈನಲಿ ಯಾವ್ದು ತೊಗೊಂಡಿದ್ದೆ ಅದೇ ಹಾಕ್ಕೊಂಡೆ. ಬಿಕಾಸ್ ಯಾವುದು ವೈಬ್ಗೆ ಅಷ್ಟೊಂದು ಹೋಗಲಿಲ್ಲ ಅದಕ್ಕೆ. ಆ್ಯಂಡ್ ಮೇಕಪ್ ವಿಡಿಯೋನು ಅಷ್ಟೇ ಗೆಟ್ ರೆಡಿ ವಿತ್ ಮಿ ಫಿಲ್ಮ್ ಮಾಡಿದ್ದೀನಿ. ದಿಸ್ ಈಸ್ ಹೌ ಮೈ ಔಟ್ಫಿಟ್ ಈಸ್ ಆ್ಯಂಡ್ ದಿಸ್ ಈಸ್ ಹೌ ಐ ಆಮ್ ಲುಕಿಂಗ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ನನಗಂತೂ ಖುಷಿ ಆಗ್ತಿದೆ. ಸಿಂಪಲ್ ಆ್ಯಂಡ್ ಸ್ಲೀಕ್ ಆಗಿದೆ. ಆ್ಯಂಡ್ ವಾಚ್ಗೆ ಐ ಆಮ್ ವೇರಿಂಗ್ ದಿಸ್ ಫಾಸಿಲ್. ಸೊ ಚಾರ್ಜ್ ಆಗಲಿ ಅಂತ ಹಾಕಿದ್ದೀನಿ. ಈಗ ಪ್ರೀತಮ್ ಫ್ರೆಶ್ ಆಗೋಕ್ಕೆ ಹೋಗಿದ್ದಾನೆ. ನಾವು ಹೈ ಅಲ್ಟ್ರಾ ಲಾಂಜ್ ಏನು ಹೋಗ್ತಾ ಇದ್ದೀವಿ. ಪ್ರೀತಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಬಟ್ ಈಗ ಎಲ್ಲಿ ಹೋಗ್ತಿರೋದು, ಇನ್ನೇನು 9 o'clock ಆಗ್ತಿದೆ. ಈಗ ಹೊರಡ್ತೀವಿ, ನಮ್ಮ ಮನೆ ಬಿಡ್ತೀವಿ. ಸೊ ಎಲ್ಲಿ ಹೋಗ್ತಿರೋದು ಏನು ಅಂದರೆ ರೂಟ್ ಮ್ಯಾಪಿಂಗ್ ನೋಡ್ಕೊಳ್ಬೇಕಂತ. ಎಷ್ಟೊತ್ತಾಗುತ್ತೆ ಟ್ರಾಫಿಕ್ ಅದೆಲ್ಲ ಚೆಕ್ ಮಾಡ್ಕೊತಾ ಇದೆ. ಆವಾಗ ಐ ಸೆಡ್ ಹಿಮ್. ಸೊ ಐ ವಾಸ್ ಲೈಕ್ ಓಕೆ ರಾಜಾಜಿನಗರ್ ಅಂದರೆ ನನಗೆ ಗೊತ್ತಾಯಿತು ಅಂತಿದ್ದ. ಬಟ್ ಐ ಆಮ್ ನಾಟ್ ಶ್ಯೂರ್. ಸೊ ಇವಾಗ ವಿ ಆರ್ ಗೋಯಿಂಗ್ ಫಾರ್ ರಾಜಾಜಿನಗರ್. ಗೊತ್ತಿರೋಂಗೆ WTC ಹೈ ಅಲ್ಟ್ರಾ ಲಾಂಚ್. ಆ್ಯಂಡ್ ನಾನು ನಿನ್ನೆ ಕಾಲ್ ಮಾಡಿ ಕನ್ಫರ್ಮ್ ಎಲ್ಲ ಮಾಡಿಕೊಂಡೆ ದಟ್ ಕೇಕ್ ಕೂಡ ಆಚೆ ಕಡೆ ಕೇಕ್ ಅಲೋ ಇಲ್ಲ. ಸೊ ಅಲ್ಲೇ ಕೇಕ್ ಆರ್ಡರ್ ಮಾಡಿದ್ದೀನಿ. ಆಲ್ ದ್ಯಾಟ್ ನಾನು ಏನೂ ಇಲ್ಲ, ಹೋಗ್ತಿರೋದೇ ಲೊಕೇಶನ್ಗೆ. ಬಿಕಾಸ್ ಐ ವಾಂಟ್ ಟು ಸೆಲೆಬ್ರೇಟ್ ಹಿಸ್ ಬರ್ತ್ಡೇ ಆನ್ ದ 31st floor. ದಟ್ ಈಸ್ ದ ಥಿಂಗ್. ಯಾ ಕಿಣಕಿ ನೋಡ್ತಾ ಇದೆಯಲ್ಲ, ಡೈರೆಕ್ಷನ್ಸ್ ಆಗ್ತಾಯಿದ್ದೀನಿ. ಒಬ್ಬ ವಿ ನೀಡ್ 46 minutes to reach. ಸೊ ನಿಯರ್ ಒರಿಯನ್ ಮಾಲ್. ನಿಯರ್ ಒರಿಯನ್ ಮಾಲ್ ಅಥವಾ ಎಲ್ಲಿರೋದು ನೋಡ್ದ ಪರ್ಟಿಕ್ಯುಲರ್ ಆಗಿ ಎಲ್ಲಿರೋದು ಹೇಳು? WTC ಒಳಗಡೆನೆ. ವಿ ಆರ್ ಸೆಲೆಬ್ರೇಟಿಂಗ್ ಯುವರ್ ಬರ್ತ್ಡೇ ಆನ್ ದ 31st floor. ಹೆಂಗನ್ಸ್ತಿದೆ ಹೇಳು? ಹೋದ್ಮೇಲೆ ಗೊತ್ತಾಗುತ್ತೆ ಅಂದರೆ ಅಲ್ಲೇ ಯಾರೂ ಇಲ್ಲ, ನಾನು ನೀನು ಇಬ್ಬರೇ. ಯಾವ ಡೆಕೋರೇಷನ್ ಇಲ್ಲ, ಏನಿಲ್ಲ, ನಾರ್ಮಲ್ಲು ಡೇಟ್ಗೆ ಹೋಗ್ತೀವಲ್ಲ ಆ ಥರ ಅಷ್ಟೇ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ ತುಂಬ ಮೇಲೆ ಏನೇನೋ ಇಟ್ಕೊಬೇಡ. ಬಟ್ ನಾವು ಡೇಟ್ ಹೋಗಿ ಎಷ್ಟೊಂದು ದಿನ ಆಯಿತು. ಇದ್ರ ಬುಕ್ ಮಾಡಿದ ರೀಸನ್ನೇ ಎರಡು ಪ್ಲೇಸ್ ಇತ್ತು. ಆಮೇಲೆ UP City ಟಾಪ್ ಫ್ಲೋರ್ ಅದೊಂದು ಮೈಂಡಲ್ಲಿತ್ತು, ಇದೊಂದಿತ್ತು. ಅದು UP City ಸ್ಕೈ ಬಾರೋ ಏನೋ ಅದೊಂದು, ಇದನ್ನು ಕೊನೆಗೆ ಶರದಿ ಸೆಲೆಕ್ಟ್ ಮಾಡಿದ್ಲು. ಇದನ್ನು ಮೇಯ್ನ್ ನಾವು ಸೆಲೆಕ್ಟ್ ಮಾಡಿದ ರೀಸನ್ ಏನಿರ್ಬೋದು ಹೇಳು? ಯಾವಾಗ 12:45 ತನಕ ಇದೆ ಅಂದರು. ಇನ್ನೊಂದು ಹಾರಿಝಾನ್ ಅಂತ ಏನೋ ಓರಿಝಾನೋ ಏನೋ ಅದು ಅವರು 10 PM ಲಾಸ್ಟ್ ಆರ್ಡರ್, 10:30 ಏನೋ. ಬಟ್ 11:30 ವಿಲ್ ಬಿ ಕ್ಲೋಸ್ಡ್ ಅಂದರು. ಅದನ್ನೇ ಸೆಲೆಕ್ಟ್ ಮಾಡಿದ್ದೆ. ಆಮೇಲೆ ಯಾವಾಗ ಇದು ಅವರು ಟಾಪ್ ಫ್ಲೋರು ರೂಫ್ ಟಾಪು ಬಾರು ಪಬ್ಬು ಅಂದರು. ಆಯಿತು, ಆ್ಯಂಬಿಯನ್ಸ್ ಅಷ್ಟೊಂದೇನು ನನಗೆ ಫೋಟೋಸಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಆದರೂ ಇಟ್ಸ್ ಓಕೆ ಅಂದರೆ. ಆಮೇಲೆ ಯಾವಾಗ 12:45 ತನಕ ಇದೆ ಅಂದರು. ಆಮೇಲೆ 10 PMಗೆ ನೀವು ಬರ್ಬೋದು ವಾಕಿನ್ ಅಂತೆಲ್ಲ ಹೇಳಿದ್ರು. ಓಕೆ, ಶರದಿನ ಒಂದು ಇದೆ ಫಿಕ್ಸ್ ಅಂತ, ನಾನೊಂದು ಇದೆ ಫಿಕ್ಸ್. ನೀನು ಯಾವಾಗಲೂ ಹೊಟ್ಟೆ ಚಿಂತೆ, ರಿಯಾಕ್ಷನೇ ಇಲ್ಲಾಂದರೆ ಹೊಟ್ಟೆ ಹಸಿತಿದೆ ಅಂತೆ. ಮೈ ಗಾಡ್, ದಿಸ್ ಫೀಲಿಂಗ್ ಇಸ್ ರಿಯಲ್. ಹಂಗೆ ಅನಿಸ್ತಿದೆ. ರಿಯಲಿ ಫೀಲಿಂಗ್ ಸೋ ಗುಡ್. ಈಗ ಅನಿಸ್ತಿದೆ ನನಗೆ ದುಬೈ ವೈಬ್ಸು ಅದೆಲ್ಲ ಏನು ಅಂತ ಈಗ ಅನಿಸ್ತಿದೆ. ಬಿಕಾಸ್ ಇಲ್ಲೇ ನಮ್ಮ WTC ಒಳಗಡೆ ಬಂದಿರೋ ಈ ವೈಬ್ಸ್ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಗೊತ್ತಾ? ಕೊರಿಯನ್ ಬ್ಯಾಕ್ ವಾಟರ್ ಫಾಲ್ ಆಗಿರ್ಬೋದು, ಆಲ್ ದೀಸ್, ಇಟ್ಸ್ ಫೀಲಿಂಗ್ ಸೋ ಲಕ್ಸ್. ಪ್ರೀತಮ್ಗಿಂತ ನನಗೆ ಫುಲ್ ಖುಷಿ ಆಗ್ತಿದೆ. ಇವತ್ತು ಪ್ರೀತಮ್ಗೆ ಬಕ್ ನಾವು ಇದ್ರಲ್ಲಿ ಹೋಗ್ತಾ ಇದ್ದೀವಿ. ಹೈಟ್ಸ್ ಅಂದರೆ ಭಯ ಇದೆ ಅವನಿಗೆ. ಇಲ್ವಾ? ವಾವ್, ಎಷ್ಟು ಆಫ್ ಹೋಗ್ತಾ ಇದೀವಿ ನಾವು. ಇಟ್ಸ್ ಫೀಲಿಂಗ್ ಗುಡ್. ಕೆಳಗಡೆ ನೋಡು, ಮೈ ಗಾಡ್. ಪಿಕ್ಚರಿಂಗ್ ಪ್ರೀತಮ್ ಮೂಲೆಯಲ್ಲಿ. ಯಾ ಫಸ್ಟ್ ಟೈಮ್.
view is surreal. Oh my god, I'm feeling so happy. Preethamgu full ಖುಷಿ ಆಯಿತು. I know. Capture this and show you all. ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ತೋರಿಸ್ಬೇಕು ನಾನು. ಸಂಬಡಿ ಈಸ್ ಬರ್ನಿಂಗ್ ಶಾರ್ಟ್ಸ್. ನಮ್ಗೆ ಎಷ್ಟು ಲೈಕ್ ಮೇಲೆ ಅನಿಸುತ್ತೆ, ಬಟ್ ಇಲ್ಲಿ ನೋಡಿ ನನಗೆ ಎಷ್ಟು ಕೆಳಗಡೆಯಿಂದ ಶಾರ್ಟ್ಸ್ ಆದರೆ ಕ್ರ್ಯಾಕರ್ ಕಾಣ್ತಿದೆ ಗೊತ್ತಾ. ಆರ್ಡರ್ಡ್ ದ ಕೇಕ್ ಆ್ಯಂಡ್ ವಿ ಗೋನಾ ಕಟ್ ಅಟ್ ಶಾರ್ಪ್ 12 ಆ್ಯಂಡ್ ನಾವು ಇಟ್ಸ್ ಆಲ್ರೆಡಿ 11:30 ಆಗ್ತಿದೆ ಅನ್ಸುತ್ತೆ. ವಿ ಆರ್ ಜಸ್ಟ್ ಚಿಲ್ಲಿಂಗ್. ಯಾ 11:14. ಹ್ಯಾಪಿ ಬರ್ತ್ಡೇ ಪ್ರೀತಾ. ಚಾಕ್ಲೇಟ್, ರೆಡ್ ವೆಲ್ವೆಟ್ ಬೇಡ, ಮಿಕ್ಸ್ ಫ್ರೂಟ್ ಬೇಡ, ಜಸ್ಟ್ 3 ಫ್ಲೇವರ್ಸ್ ಹೇಳಿದ್ರು. ದೆನ್ ಐ ವಾಸ್ ಲೈಕ್ ಐ ನೀಡ್ ಚಾಕ್ಲೇಟ್ ಅಂತ. ಹೆಂಗಿರುತ್ತೆ ನೋಡಬೇಕು. ಆ್ಯಂಡ್ ಯಾ ದಿಸ್ ಈಸ್ ಹೌ ವಿ ಆರ್ ಸೆಲೆಬ್ರೇಟಿಂಗ್ ಪ್ರೀತಮ್ಸ್ ಬರ್ತ್ಡೇ. Cake is so good. I think Belgium chocolate whatever ಸ್ಮೂರ್ ಅಲ್ಲೆಲ್ಲ ಸಿಗುತ್ತಲ್ಲ ಅದಕ್ಕಿಂತ ಬೆಸ್ಟ್ ಆಗಿದೆ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ನಾವಿಲ್ಲಿ ಬಂದಿದ್ದು ಕೇಕೆ ಅನಿಸುತ್ತೆ, ಬೇರೆದೇನು ಬೆಸ್ಟ್ ಅಲ್ಲ. ಯು ಗೈಸ್ ವಿಲ್ ಬಿ ನೋಯಿಂಗ್ ಇಲ್ಲಿ ಬಂದಾಗಲೇ. ಎವ್ರಿಥಿಂಗ್ ಈಸ್ ಹೈ ಪ್ರೈಸ್, ಓವರ್ ಪ್ರೈಸ್, ಬಟ್ ದೆನ್ ಟು ವಿ ಎಂಜಾಯ್ಡ್, ವಿ ಆರ್ಡರ್ಡ್. ಬಟ್ ಯಾ ಒನ್ ಆಫ್ ದ ಬೆಸ್ಟ್ ಥಿಂಗ್ ಇಸ್ ಕೇಕ್. ವಿ ಗಾಟ್ ಐ ಆರ್ಡರ್ಡ್ half kg. ಯಾ done. We packed the cake parcel and we are leaving. ಟೈಮ್ ಬಂದ್ಬಿಟ್ಟು 12:30 ಆಗ್ತಿದೆ. ಇನ್ನೇನು 12:15, 12:30. ರಾಮೇಶ್ವರಮಲ್ಲಿ ರಶ್ ನೋಡಿ ಇಲ್ಲಿ. ಓ ಮೈ ಗಾಡ್. ಒರಿಯನ್ನಿಂದ ಮುಂದೆ ಬಂದ್ರೇ ಇದೆ. ಆ್ಯಂಡ್ ಪ್ರೀತಮ್ ಆ್ಯಕ್ಚುಲಿ ರಾಮೇಶ್ವರಮಲ್ಲಿ ತಿನ್ನೋಣ ಅಂತ ಇದ್ದಾನೆ. ಐ ಆಮ್ ನಾಟ್ ಶ್ಯೂರ್. ಐ ಆಮ್ ಲೈಕ್ ನೋ, ಐ ಆಮ್ ಫುಲ್, ನಂಗೆ ಬೇಡ ಅಂತ. ಬಟ್ ಸಿ ದ ರಶ್ ಇನ್ ದ ಹೋಮ್ ಆ್ಯಂಡ್ ಇಟ್ ವಾಸ್ ನೈಸ್. ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ಥರ ಎವ್ರಿಥಿಂಗ್ ವೆಂಟ್ ಸ್ಮೂತ್ ಆ್ಯಂಡ್ ಇಟ್ ವಾಸ್ ಅ ನೈಸ್ ಫೀಲಿಂಗ್ ಎಕ್ಸ್ಪೀರಿಯನ್ಸ್ ಆಲ್ ದ್ಯಾಟ್. ನಾನೀಗ ಹಾಟ್ ಬರ್ಬೇಕಾದ್ರೆ 30th ಫ್ಲೋರಲ್ಲಿ ಲಿಫ್ಟ್ ಹತ್ಬೇಕಾದ್ರೆ ಐ ವಾಸ್ ಲೈಕ್ ಓ ಮೈ ಗಾಡ್ 31st ಫ್ಲೋರ್, ಇದು ಮೇಲೆ ನಾನು ಇದನ್ನ ಅಂತ. ಆ್ಯಂಡ್ ಕೆಳಗಡೆ ಲಿಫ್ಟ್ ಬರ್ಬೇಕಾದ್ರೆ ಇಟ್ ವಾಸ್ ಲೈಕ್ ಓ ಮೈ ಗಾಡ್ ಅನಿಸ್ತಿತ್ತು. ಆ್ಯಂಡ್ ನಾವು ಒನ್ಸ್ ಅಲ್ಲಿ ಎಂಟರ್ ಆಗಿ ಅದೆಲ್ಲ ನೋಡಿದೆ, ಬೆಂಗಳೂರಾ ಇದು, ನಮ್ಮ ಬೆಂಗಳೂರು ಅನಿಸ್ತಿತ್ತು. ಪ್ರೀತಮ್ ವಾಸ್ ಲೈಕ್ ಇದು ಮಲ್ಲೇಶ್ವರಮು. ಸೊ ಅಲ್ಲಿ ಲುಲ್ಲು ಮಾಲ್ ಕಾಣ್ತಿತ್ತು. ಆ ಥರ ಪ್ರತಿಯೊಂದು ಕಾಣಿಸ್ಬೇಕಾದ್ರೆ ನಾವು ನೋಡ್ಬೇಕಾದ್ರೆ ಇಟ್ ವಾಸ್ ಫೀಲಿಂಗ್ ವಾವ್. ಆ್ಯಂಡ್ ನಾವು ಲಾಸ್ಟ್ ಇಯರ್ ಇದೇ ಟೈಮ್ಗೆ ನಾವು ಚೆನ್ನೈ ಬಸ್ ಹತ್ತುತ್ತಾ ಇದ್ವಿ. ಸೊ ದ ನೈಟ್ ಸೆಲೆಬ್ರೇಷನ್ ಏನೂ ಇರಲಿಲ್ಲ. ನೆಕ್ಸ್ಟ್ ಡೇ ನಾವು 9th ಸೆಲೆಬ್ರೇಟ್ ಮಾಡಿದ್ದು. ಆ್ಯಂಡ್ ದಿಸ್ ಇಯರ್ ವಿ ಸೆಲೆಬ್ರೇಟೆಡ್ ಇನ್ ಬ್ಯಾಂಗ್ಳೂರ್ ಬಿಕಾಸ್ ಆಫ್ ಮೈ ಟೈಟ್ ಶೆಡ್ಯೂಲ್ಸ್, ಲೈಕ್ ಮೈ ಬ್ಯುಸಿ ಥಿಂಗ್ ಆ್ಯಂಡ್ ಈವನ್ ಹೀ ಈಸ್ ಬ್ಯುಸಿ. ಸೊ ವಿ ಕುಡೆಂಟ್ ಮೇಡ್ ಇಟ್ ಎಲ್ಲೋ ಆಚೆ ಹೋಗೋಕ್ಕೆ. ಏನು ಪ್ಲ್ಯಾನೇ ಮಾಡಲಿಲ್ಲ ನಾವು ಈ ಸರಿ ಇಬ್ಬರೂ. ಬಟ್
guys, this is not the end. Tomorrow I have a surprise for Preetham. So ನಾನು ಐ ಥಿಂಕ್ end this vlog here only. ಬಟ್ ನಾಳೆದು ನಾನು ಅಗೇನ್ ಐಲ್ ಸ್ಟಾರ್ಟ್ ಅ ನ್ಯೂ ವ್ಲಾಗ್. ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಐ ಹ್ಯಾವ್ ಅ ಸರ್ಪ್ರೈಸ್. ಎನಿ ಟುಮಾರೋ ಹೀ ಈಸ್ ಫ್ರೀನಾ ಏನು ಅಂತ ಕೇಳಿಕೊಂಡೆ. ಹೀ ಈಸ್ ಫ್ರೀ. ಸೊ ಟುಮಾರೋ ಐ ಹ್ಯಾವ್ ಪ್ಲ್ಯಾಂಡ್ ಅ ಸ್ಟೇಕೇಶನ್. ಎಲ್ಲಿ ಏನೂ ಇಲ್ಲ, ಸಡನ್ನಾಗಿ ನಿನ್ನೆ ಐ ಥಿಂಕ್ ನಿನ್ನೆನ ಇವತ್ತು ಮಾರ್ನಿಂಗ್ ನಾನು ಸುಮ್ಮನೆ ಏನೋ ಸ್ಕ್ರಾಲ್ ಮಾಡ್ತಾ ನೋಡಿ ಓಕೆ ಟ್ರೈ ಮಾಡೋಣ. ಆಮೇಲೆ ತುಂಬ ಲಾಂಗ್ ಡಿಸ್ಟೆನ್ಸ್ ಹೋಗೋಕೆ ನಮಗೆ ಇಬ್ರಿಗೂ ಪೇಷನ್ಸ್ ಇರಲಿಲ್ಲ, ಮೂಡ್ ಇರಲಿಲ್ಲ, ಆಲ್ ದಟ್. ಸೊ ಕೇಳಿಕೊಂಡು 1 hour ಡಿಸ್ಟೆನ್ಸಲ್ಲಿ ಒಂದು ಪ್ಲೇಸ್ನ ಐ ಹ್ಯಾವ್ ಬುಕ್ಡ್. ಸೊ ವಿ ಗೋನ ಗೋ ಚಿಲ್, ಆರಾಮಾಗಿ ಸ್ಟೇ ಮಾಡಿಬಿಟ್ಟು ಬರ್ತೀವಿ. ಆ್ಯಂಡ್ ಇಟ್ಸ್ ಅ ವೆರಿ ನ್ಯೂ ಪ್ರಾಪರ್ಟಿ. ಸೊ ಒಂಥರ ನನಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೊಸ ಎಕ್ಸ್ಪೀರಿಯನ್ಸೋ ರಿವ್ಯೂವೋ ಏನೋ ಎಕ್ಸ್ಪ್ಲೋರೋ ಏನೋ ಐ ಡೋಂಟ್ ನೋ. ಬಟ್ ಅದು ನೋಡಿ ನಾನು ಬುಕ್ ಮಾಡಿದ್ದೀನಿ. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ, ಹಟ್ ಕಾನ್ಸೆಪ್ಟಲ್ಲಿ ಅಂತ. ಸೊ ಎಲ್ಲಿ ಏನು ಅನ್ನೋದೆಲ್ಲ ನಾಳೆಯಿಂದ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಐ ಆಮ್ ಗೋನ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇಫ್ ಯು like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care, bye.